ಮಟ್ಟಿಗೆ ಸತ್ಯ ಆಗ್ತದೋ ಸುಳ್ಳಾಗ್ತದೋ ಗೊತ್ತಿಲ್ಲ. ಬಟ್ ಇಬ್ಬರಿಗೂ ಅನಿವಾರ್ಯ ಇದೆ. ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ನಮ್ಮ ಸೌದಿಯವ್ರಿಗೆ ತಮ್ಮ ಅಚ್ಚುತ್ತು ಪಡ್ಕೋಬೇಕಾಗ್ಯದ. ಜೊತೆಗೆ ಸತೀಶ್ ಅವರಿಗೆ DCC ಬ್ಯಾಂಕನ್ನು ಗೆದ್ದ ನಮ್ಮ ದಿನ ಶಕ್ತಿ ಅಳದಿಲ್ಲ, ನಾನು ರಾಜ್ಯ ಮಟ್ಟದ ನಾಯಕರನ್ನು ತೋರಿಸ್ಕೊಳ್ಬೇಕಾಗ್ಯದ. ಹೀಗಾಗಿ ಮತ್ತಷ್ಟು ತೋರಿಸಲು ಹೆಚ್ಚಾಗ್ಯದ. ಈ ಸಂದರ್ಭದಲ್ಲಿ ಈ ಸೌದಿಯವರಿಗೆ ಸಹಕಾರ ಮಾಡಬೇಕು ಅಥವಾ ಸಹಾಯ ಮಾಡಬೇಕು ಅಂತ ಹಿಂದೆ ನಿಲ್ಲಬೇಕು ಅನ್ನೋ ಕಾರಣಕ್ಕೆ DKC ಅವ್ರು ಬಂದಿದ್ದಾರೋ ಅದು ತಮ್ಮ ಮುಖ್ಯಮಂತ್ರಿ ಸಭೆ ಬಂದಿದ್ದಾರೋ ಅನ್ನೋದು ಬೇರೆ ವಿಷಯ. ಬಟ್ ಅವ್ರಿಗೆ ಈ ಸತ್ತು ಮಾತ್ರ ಅವ್ರಿಗೊಂದು ಕ್ಯಾಂಡಿಡೇಟ್ ಬೇಕಾಗಿದೆ. ಬೆಳಗಾವಿ ಜಿಲ್ಲೆಯಿಂದ ಒಂದು ಅಲ್ಲಿ ಪ್ರತಿಭಟನೆ ಮಾಡೋದಕ್ಕಾಗಲಿ ಇವತ್ತು ತಮ್ಮದೇ ಆದ ವ್ಯಕ್ತಿ ಬೇಕಾಗ್ಯದ. ಅದಕ್ಕೆ ಇವತ್ತು ನಮ್ಮ ಸೌದಿಯವರ ಜೊತೆಗೆ ಅವ್ರು ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡೆದಿದ್ದು ನಾಳಿನ ದಿನದಲ್ಲೇ ಅನ್ನೋದನ್ನು ಇನ್ನೂ ಚರ್ಚೆ ಅಥವಾ ಆರಂಭ ಅಂತರದ. ಆದರೆ ಒಂದು ಮಾತ್ರ ಸ್ಪಷ್ಟ ಆಗಿದೆ ಇದರಿಂದ, ಈ ಒಂದು ಘಟನೆಯಿಂದ DKC ಅವರು ಈ ಬೆಳಗಾವಿ ರಾಜಕಾರಣದಲ್ಲೇ ಮೋಸ್ಟ್ ಪ್ರಾಬಬ್ಲಿ DCC ಬ್ಯಾಂಕಿನ ಈ ರಾಜಕೀಯದಲ್ಲೇ ಅವ್ರು ಸಹಕಾರ ಸಂಘ ಸಾಕಷ್ಟು ಹೇಳ್ತಿರ್ಬೋದು ರಮೇಶ್ ಕತ್ತಿ ಅವರು, ಅದೇನು ತಪ್ಪಂತಲ್ಲ ಅವ್ರು ಮಾತಾಡಲಿ. ಆದರೆ ಈಗ ಬಂದಂಥ ಒಂದು ಖಚಿತ ಅಭಿಪ್ರಾಯ ಪ್ರಕಾರ ನೀನು ಕೊಟ್ಟಂಥ ಇಂಟರ್ವ್ಯೂದಲ್ಲೇ ರಮೇಶ್ ಕತ್ತಿ ಅವರು ಹೇಳಿದ್ದಾರೆ, ನಾವೆಲ್ಲ ಒಂದಿದ್ದೀವಿ, ಹಿಂದೂ ಇದ್ದೀವಿ, ಹಿಂದೂ ಓದಿ ಮುಂದೂ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ಕಾಲಕ್ಕೆ ಒಂದು ಅಡ್ಡಗೋಡ ಮೇಲೆ ದೀಪ ಇಟ್ಟಾಗ ನಾಳೆ ಮುಂದೆ ಎಂದಾದರೂ ಹೊಂದಾಣಿಕೆ ಆಗ್ಬೋದು ಅನ್ನೋಂಥ ಮಾತು ಏನೋ ಮಾತಾಡಿದ್ದಾರೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು DCC ಬ್ಯಾಂಕಿನ ಸಲುವಾಗಿ DKC ಅವರು ಈ ಒಂದು ನಮ್ಮ ಇವ್ರಿಗೆ ಹೆಲ್ಪ್ ಮಾಡಿದ್ರೆ ಯಾರಿಗೆ ಸೌದಿಯವರಿಗೆ ಮುಂಬರುವ ದಿನಗಳಲ್ಲಿ ಸತೀಶ್ ಅವರ ವಿರುದ್ಧವಾಗಿ ತಾವು ಬೆಳಗಾವಿ ವತಿಯಿಂದ ಒಬ್ಬ ವ್ಯಕ್ತಿ ಸಿಗಬಹುದು ರಾಜಕೀಯಕ್ಕೆ ಅನ್ನುವಂಥ ದೂರದೃಷ್ಟಿನೂ ಇದರಲ್ಲಿ ಅದ ಅಂತೇಳಿ ಅನ್ನಿಸ್ತದೆ. ಬಟ್ ಏನೋ ಆಗಲಿ ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಿಮಗೆ ತಿಳಿಸ್ಬೇಕಾಗಿತ್ತು ಡೆವಲಪ್ಮೆಂಟ್ ಆಗ್ಯದ ಇದೆ ಅಂತೇಳಿ. ಈ ಡೆವಲಪ್ಮೆಂಟ್ ಇನ್ನೂ ಯಾವ್ಯಾವ ರೂಪ ಪಡಿಬೋದು, ಇದು ಸತೀಶ್ ಅವ್ರಿಗೆ ಪ್ಲಸ್ ಆಗ್ತದನೋ ಮೈನಸ್ ಆಗ್ತದನೋ, ಅದೇ ಕಾಲಕ್ಕೆ ಸೌದಿಯವ್ರಿಗೆ ಪ್ಲಸ್ ಆಗ್ತದನೋ ಮೈನಸ್ ಆಗ್ತದನೋ ಬೇರೆ ವಿಷಯ. ಯಾಕೆಂದರೆ ಅವ್ರವ್ರು ತಮ್ಮ ಕ್ಷೇತ್ರದಾಗ ಈಗಂತೂ ಭದ್ರದಾರ ಸುಭದ್ರದಾರ ಅಂದರೂ